ನಮಸ್ಕಾರ. ಆ, ಇವತ್ತು ಮಧ್ಯಾಹ್ನ ಬಿಸಿ ಬಿಸಿ ಅನ್ನ, ಸಾರು ಅಥವಾ ಸಿಹಿಯಾದ ಮಾವಿನ ಹಣ್ಣು ತಿಂದಾಗ ಇದು ಎಲ್ಲಿಂದ ಬಂತು ಅಂತ ನಾವೆಲ್ಲರೂ ಯೋಚನೆ ಮಾಡಿದೀವಾ? ಹೌದು, ಇದು ಸುಮ್ನೆ ಅಡುಗೆ ಮನೆಯಿಂದ ಡೈರೆಕ್ಟ್ ಆಗಿ ಬರೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇಂದಿನ ನಮ್ಮ ಈ ಆಳವಾದ ಡೀಪ್ ಡೈವ್ನಲ್ಲಿ ನಾವು ಇಂಡಿಯಾದ ಗ್ರೀನ್ ಹಾರ್ಟ್ ಅಂದ್ರೆ ಅಗ್ರಿಕಲ್ಚರ್ ಬಗ್ಗೆ ಒಂದು ಮಜವಾದ ಪ್ರಯಾಣ ಮಾಡೋಣ. ಆಹಾ, ಅಗ್ರಿಕಲ್ಚರ್ ಅಂದ್ರೆ ಕೇವಲ ಮಣ್ಣಿನಲ್ಲಿ ಬೀಜ ಹಾಕಿ ಬೆಳೆಸೋದು ಮಾತ್ರವಲ್ಲ. ಇದು ಪ್ರಕೃತಿ ಮತ್ತು ರೈತರು ಸೇರಿ ಮಾಡುವ ಒಂದು ದೊಡ್ಡ ಮ್ಯಾಜಿಕ್. ಮ್ಯಾಜಿಕ್ ಅಂದ್ರೆ ನನಗೂ ತುಂಬಾ ಇಷ್ಟ. ಆದ್ರೆ ಅಗ್ರಿಕಲ್ಚರ್ ಅಂದ್ರೆ ಬರೀ ಹೊಲ, ಟ್ರ್ಯಾಕ್ಟರ್ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮ ಮಾಹಿತಿಯ ಪ್ರಕಾರ ಇದೊಂದು ದೊಡ್ಡ ಫ್ಯಾಮಿಲಿ ಇದ್ದ ಹಾಗೆ. ಹೌದೌದು, ಅಗ್ರಿಕಲ್ಚರ್ ಅನ್ನೋ ಈ ದೊಡ್ಡ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ಅಲೈಡ್ ಆಕ್ಟಿವಿಟೀಸ್ ಇವೆ. ಅಂದ್ರೆ ಕೃಷಿಯ ಜೊತೆಗೆ ಮಾಡುವ ಬೇರೆ ಕೆಲ್ಸಗಳು. ಓಹೋ, ಬೇರೆ ಕೆಲ್ಸಗಳು ಅಂದ್ರೆ? ಈಗ ನೋಡಿ, ನಮಗೆ ಪ್ರತಿದಿನ ಕುಡಿಯೋಕೆ ಹಾಲ್ ಬೇಕಲ್ವಾ? ಅದಕ್ಕಾಗಿ ಹಸು, ಎಮ್ಮೆಗಳನ್ನ ಸಾಕುವುದು, ಇದಕ್ಕೆ ಆನಿಮಲ್ ಹಸ್ಬೆಂಡ್ರಿ ಅಂತಾರೆ. ಅರೆ ವಾ! ಅಂದ್ರೆ ಹಸು ಕರುಗಳನ್ನು ನೋಡಿಕೊಳ್ಳುವುದು ಕೂಡ ಅಗ್ರಿಕಲ್ಚರ್ ಫ್ಯಾಮಿಲಿನೇ. ಹಾಗಾದ್ರೆ ನಮ್ಮ ಮನೆ ಮುಂದೆ ಬೆಳೆಯುವ ಗುಲಾಬಿ ಹೂವು ಅಥವಾ ನಾವು ತಿನ್ನುವ ಸೇಬು ಹಣ್ಣು, ಹಾ, ಅವುಗಳನ್ನು ಬೆಳೆಸುವುದಕ್ಕೂ ಒಂದು ಸ್ಪೆಷಲ್ ಹೆಸರಿದೆ. ಅದಕ್ಕೆ ಹಾರ್ಟಿಕಲ್ಚರ್ ಅಂತ ಕರೀತಾರೆ. ವಾವ್! ಹಾರ್ಟಿಕಲ್ಚರ್. ಮತ್ತೆ ಮೀನು ಸಾಕೋದಕ್ಕೂ ಏನಾದ್ರೂ ಹೆಸರಿದೆಯಾ? ಖಂಡಿತ. ಮೀನು ಸಾಕುವುದಕ್ಕೆ ಪಿಸಿಕಲ್ಚರ್ ಅಂತಾರೆ. ಇನ್ನು ಜೇನುನೊಣಗಳು ಹೂವಿನಿಂದ ಸಿಹಿರಸ ತಂದು ಜೇನುತುಪ್ಪ ಮಾಡುತ್ತವಲ್ಲ, ಆ ಜೇನು ಸಾಕಾಣಿಕೆಗೆ ಆಪಿಕಲ್ಚರ್ ಅಂತಾರೆ. ಆಪಿಕಲ್ಚರಿಂದ ಜೇನುತುಪ್ಪ, ಸಿಹಿಯಾದ ವಿಷಯ. ಮತ್ತೆ ಅಮ್ಮ ಉಡುವ ರೇಷ್ಮೆ ಸೀರೆ ನೋಡಿದಿವಾ? ಆ ರೇಷ್ಮೆ ದಾರವನ್ನು ಸಣ್ಣ ಹುಳುಗಳು ಮಾಡುತ್ತವೆ. ಆ ಹುಳುಗಳನ್ನು ಸಾಕುವುದಕ್ಕೆ ಸೆರಿಕಲ್ಚರ್ ಅಂತಾರೆ. ವಾವ್! ಇವೆಲ್ಲವೂ ನಮ್ಮ ಅಗ್ರಿಕಲ್ಚರ್ನ ಭಾಗ. ಮತ್ತು ಈ ಹೊಲಗಳಲ್ಲಿ ಕಷ್ಟಪಡುವ ವಿಮೆನ್ ಇನ್ ಅಗ್ರಿಕಲ್ಚರ್ ಬಗ್ಗೆ ನಾವು ಹೇಳಲೇಬೇಕು ಅಲ್ವಾ? ನಿಜ. ಬೀಜ ಬಿತ್ತುವುದರಿಂದ ಹಿಡಿದು ಪ್ರಾಣಿಗಳಿಗೆ ಊಟ ಹಾಕುವವರೆಗೂ ಈ ಮಹಿಳೆಯರು ನಿಜವಾದ ಸೂಪರ್ ಹೀರೋಗಳು. ಸೂಪರ್ ಹೀರೋಗಳೇ ಸರಿ. ಈಗ ನನಗೊಂದು ವಿಷಯ ನೆನಪಾಯಿತು. ನಾವು ಚಳಿಗಾಲದಲ್ಲಿ ಸ್ವೆಟರ್ ಹಾಕ್ತೀವಿ, ಬೇಸಿಗೆಯಲ್ಲಿ ಕಾಟನ್ ಬಟ್ಟೆ ಹಾಕ್ತೀವಿ ಅಲ್ವಾ? ಹಾಗೆ ಗಿಡಗಳಿಗೂ ಬೇರೆ ಬೇರೆ ವಾತಾವರಣ ಬೇಕಾಗುತ್ತಾ? ಖಂಡಿತ ಬೇಕು. ಎಲ್ಲಾ ಗಿಡಗಳು ಒಂದೇ ತರಹದ ವಾತಾವರಣದಲ್ಲಿ ಬೆಳೆಯೋದಿಲ್ಲ. ಪ್ಲಾಂಟ್ಸ್ ತುಂಬಾ ಪಿಕ್ಕಿ ಈಟರ್ಸ್ ಇದ್ದ ಹಾಗೆ. ಓಹೋ, ಪಿಕ್ಕಿ ಈಟರ್ಸ್. ಹೌದು. ಇಂಡಿಯಾದಲ್ಲಿ ಮಾನ್ಸೂನ್ ಅಂದ್ರೆ ಮಳೆಗಾಲ ತುಂಬಾ ಮುಖ್ಯ. ರೈತರು ತಾವು ಬೆಳೆಯುವ ಬೆಳೆಗಳನ್ನು 3 ಕ್ರಾಪಿಂಗ್ ಸೀಸನ್ಸ್ ಆಗಿ ವಿಂಗಡಿಸ್ತಾರೆ. 3 ಸೀಸನ್? ಮಳೆಗಾಲದಲ್ಲಿ ಯಾವ ಬೆಳೆ ಬರುತ್ತೆ? ಮೊದಲನೇದು ಖಾರಿಫ್ ಕ್ರಾಪ್ಸ್, ಅಂದ್ರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳು. ಇವುಗಳಿಗೆ ತುಂಬಾ ನೀರು ಬೇಕು. ನಾವು ತಿನ್ನುವ ಅನ್ನ ಅಂದ್ರೆ ರೈಸ್ ಇದಕ್ಕೆ ಬೆಸ್ಟ್ ಉದಾಹರಣೆ. ಅರ್ಥವಾಯ್ತು. ಮಳೆಗಾಲದ ಜಿಟಿ ಮಳೆಯಲ್ಲಿ ರೈಸ್ ಗಿಡಗಳು ಖುಷಿಯಾಗಿ ಬೆಳೀತವೆ. ಹಾಗಾದ್ರೆ ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೇನಂತಾರೆ? ಚಳಿಗಾಲದಲ್ಲಿ ಬೆಳೆಯೋದಕ್ಕೆ ರಾಬಿ ಕ್ರಾಪ್ಸ್ ಅಂತಾರೆ. ಚಪಾತಿ ಮಾಡುವ ವೀಟ್ ಅಂದ್ರೆ ಗೋಧಿ ಇದಕ್ಕೆ ಒಳ್ಳೆ ಉದಾಹರಣೆ. ವೀಟ್ ಗಿಡಗಳಿಗೆ ಚಳಿ ಇಷ್ಟ, ಆದರೆ ರೈಸ್ ತರಹ ತುಂಬಾ ನೀರು ಬೇಡ. ಅಂದ್ರೆ ರೈಸ್ ಬಂದು ಖಾರಿಫ್, ವೀಟ್ ಬಂದು ರಾಬಿ, ಮತ್ತೆ ಮೂರನೇದು? ಇನ್ನು ಬೇಸಿಗೆಯಲ್ಲಿ ಬರುವ ಝೈದ್ ಕ್ರಾಪ್ಸಿನೇ. ಸುಡುವ ಬಿಸಿಲಿನಲ್ಲಿ ನಮ್ಗೆಲ್ಲ ತಂಪಾದ ವಾಟರ್ಮೆಲನ್ ತಿನ್ನೋಕೆ ಇಷ್ಟ ಅಲ್ವಾ? ಅದು ಝೈದ್ ಕ್ರಾಪ್. ಅರೇ ವಾಹ್! ವಾಟರ್ಮೆಲನ್ ನಮಗೂ ಇಷ್ಟ. ಆದರೆ ನನಗೊಂದು ಆಶ್ಚರ್ಯ ಆಗತ್ತೆ. ಹಿಂದಿನ ಕಾಲದಲ್ಲಿ ಇಂಟರ್ನೆಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಆಗಿನ ಕಾಲದ ರೈತರಿಗೆ ಈ ಮಣ್ಣು ಮತ್ತು ಹವಾಮಾನದ ಬಗ್ಗೆ ಹೇಗೆ ಗೊತ್ತಿತ್ತು? ನಮ್ಮ ಹಳೇ ಕಾಲದ ರೈತರು ನಿಜಕ್ಕೂ ದೊಡ್ಡ ವಿಜ್ಞಾನಿಗಳು. ಅವರ ಟ್ರೆಡಿಷನಲ್ ನಾಲೆಡ್ಜ್ ತುಂಬಾ ಅದ್ಭುತವಾಗಿತ್ತು. ಅವರು ವೃಕ್ಷಾಯುರ್ವೇದ ಅನ್ನೋ ಹಳೆಯ ಪುಸ್ತಕಗಳನ್ನ ಬರೆದಿದ್ರು. ಗಿಡಗಳಿಗೂ ಆಯುರ್ವೇದ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಇದು ಗಿಡಗಳ ಬಗ್ಗೆ, ಅವುಗಳ ಆರೋಗ್ಯದ ಬಗ್ಗೆ ಹೇಳುವ ಸೈನ್ಸ್ ಪುಸ್ತಕ. ಅವರು ಇಂಟರ್ಕ್ರಾಪಿಂಗ್ ಅನ್ನೋ ಒಂದು ಸೂಪರ್ ಟೆಕ್ನಿಕ್ ಬಳಸ್ತಾ ಇದ್ರು. ಇಂಟರ್ಕ್ರಾಪಿಂಗ್ ಅಂದ್ರೆ ಏನು? ಇದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಒಂದು ಎತ್ತರದ ಜೋಳದ ಗಿಡ, ಅದರ ಪಕ್ಕದಲ್ಲೇ ಒಂದು ಗಿಡ್ಡವಾದ ಬೀನ್ಸ್ ಗಿಡ ಬೆಳೆಸುದು. ಇದೊಂದು ಅದ್ಭುತವಾದ ಟೀಮ್ ವರ್ಕ್ ಅಲ್ವಾ? ಖಂಡಿತ. ಎತ್ತರದ ಜೋಳದ ಗಿಡ ಬೀನ್ಸ್ ಗಿಡ ಹಬ್ಬಿಕೊಳ್ಳೋದಕ್ಕೆ ಒಂದು ಏಣಿಯ ತರಹ ಸಹಾಯ ಮಾಡ್ತದೆ. ಬದ್ಲಿಗೆ ಬೀನ್ಸ್ ಗಿಡ ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನೋ ಸ್ಪೆಷಲ್ ಆಹಾರವನ್ನು ತಯಾರು ಮಾಡಿ ಜೋಳದ ಗಿಡಕ್ಕೆ ಕೊಡುತ್ತದೆ. ವಾವ್! ಒಬ್ರಿಗೊಬ್ರು ಸಹಾಯ ಮಾಡಿಕೊಳ್ಳೋದು ಗಿಡಗಳಿಗೂ ಗೊತ್ತಿದೆ. ಇದರಿಂದ ಮಣ್ಣು ಕೂಡ ಸ್ಟ್ರಾಂಗ್ ಆಗ್ತದೆ, ಹುಳುಗಳ ಕಾಟವೂ ಇರಲ್ಲ. ಹೌದು. ಮತ್ತೆ ಮಣ್ಣನ್ನ ಕಾಪಾಡೋದು ಅಂದ್ರೆ ಸಾಯಿಲ್ ಕನ್ಸರ್ವೇಷನ್ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಬೆಟ್ಟಗಳ ಮೇಲೆ ಮೆಟ್ಟಿಲುಗಳ ತರಹ ಮಾಡಿ ಕೃಷಿ ಮಾಡ್ತಾರೆ. ಹಾ, ನಾನು ಫೋಟೋಗಳಲ್ಲಿ ನೋಡಿದ್ದೀನಿ. ಮೆಟ್ಟಿಲುಗಳ ತರಹ.
ಅದಕ್ಕೆ ಟೆರೇಸಿಂಗ್ ಅಂತಾರೆ. ಒಂದು ಜಾರುವೆಂಡಿ ಅಂದ್ರೆ ಸ್ಲೈಡ್ ಮೇಲೆ ನೀರು ಸುರಿದ್ರೆ ಏನಾಗುತ್ತೆ? ನೀರು ಫಾಸ್ಟ್ ಆಗಿ ಕೆಳಗೆ ಬಂದು ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹೌದು, ಮಣ್ಣೆಲ್ಲ ವೇಸ್ಟ್ ಆಗತ್ತೆ. ಅದೇ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಮೆಟ್ಟಿಲುಗಳನ್ನ ಕಟ್ಟಿದ್ರೆ ನೀರು ನಿಧಾನವಾಗಿ ಹರಿತದೆ. ಇದರಿಂದ ಮಣ್ಣು ಕೂಡ ಅಲ್ಲೇ ಉರಿಯುತ್ತೆ, ಗಿಡಗಳಿಗೂ ನೀರು ಸಿಗುತ್ತದೆ. ಇದು ಸಾಯಿಲ್ ಕನ್ಸರ್ವೇಷನ್ ಮಾಡೋಕೆ ಬೆಸ್ಟ್ ಐಡಿಯಾ. ಮೆಟ್ಟಿಲುಗಳ ಮೇಲೆ ಕೃಷಿ ಮಾಡೋದು ಎಷ್ಟು ಬುದ್ಧಿವಂತಿಕೆ! ಅಗ್ರಿಕಲ್ಚರ್ ಅಂದ್ರೆ ಬರೀ ಕೆಲಸ ಅಲ್ಲ, ಅದು ಪ್ರಕೃತಿಯ ಜೊತೆ ಆಡುವ ಒಂದು ಸುಂದರವಾದ ಆಟ. ನಿಜ ಹೇಳಿದ್ರಿ. ಒಂದು ಸಣ್ಣ ಬೀಜದಿಂದ ಹಿಡಿದು ನಮಗೆ ಊಟ ಸಿಗೋವರೆಗೂ ಎಷ್ಟೆಲ್ಲ ಮ್ಯಾಜಿಕ್ ನಡೆಯುತ್ತೆ. ರೈತರು, ಪ್ರಾಣಿಗಳು, ಮಳೆ, ಮಣ್ಣು ಇವೆಲ್ಲರೂ ಒಟ್ಟಿಗೆ ಸೇರ್ದಾಗ್ಲೇ ನಮ್ಗೆ ಒಳ್ಳೆ ಆಹಾರ ಸಿಗೋದು. ಸರಿ, ಇವತ್ತಿನ ಈ ಮಜವಾದ ಡೀಪ್ ಡೈವ್ ಅನ್ನು ಮುಗಿಸುವ ಮುನ್ನ ನಾವೆಲ್ಲರೂ ಒಂದು ಸಣ್ಣ ಕೆಲಸ ಮಾಡೋಣ. ಇವತ್ತು ಊಟ ಮಾಡುವಾಗ ತಟ್ಟೆಯಲ್ಲಿರುವ ಆಹಾರ ಯಾವ ಕ್ರಾಪಿಂಗ್ ಸೀಸನ್ನಿಂದ ಬಂದಿರ್ಬೋದು ಅಂತ ಯೋಚನೆ ಮಾಡೋಣ. ಒಳ್ಳೆ ಐಡಿಯಾ. ಹಾಗೆ ಮನೇಲಿರುವ ಯಾವ ವಸ್ತು ಆಪಿಕಲ್ಚರ್ ಅಥವಾ ಸೆರಿಕಲ್ಚರ್ನಿಂದ ಬಂದಿರ್ಬೋದು ಅಂತ ಸ್ವಲ್ಪ ಹುಡುಕಿ ನೋಡೋಣ. ಖಂಡಿತ. ಆ ರುಚಿಯಾದ ಊಟದ ಹಿಂದಿರುವ ಈ ಸೂಪರ್ ಕತೆ ನಮ್ಮೆಲ್ಲರಿಗೂ ಇನ್ನಷ್ಟು ಖುಷಿ ಕೊಡ್ತದೆ.